ಈ ಭಾರತೀಯ ರೈಲ್ವೆ ಅವರು 5 ರಾತ್ರಿ 6 ದಿನಗಳ ಅಯೋಧ್ಯ, ಗಯಾ, ಪ್ರಯಾಗ್ರಾಜ್, ಸಾರನಾಥ, ವಾರಣಾಸಿ ಟೂರ್ ಪ್ಯಾಕೇಜ್ ಬಿಟ್ಟಿರೋ ಏರ್ ಟೂರ್ ಪ್ಯಾಕೇಜ್ ಇದೆ. ಫ್ಲೈಟಲ್ಲೇ ಹೋಗಿ ಫ್ಲೈಟಲ್ಲಿ ಬರ್ಬೋದು. ಇದೇ ಫೆಬ್ರವರಿ 27ನೇ ತಾರೀಕಿಗೆ. ಇದರಲ್ಲಿ ಎಂತೆಲ್ಲ ಇನ್ಕ್ಲೂಡ್ ಇತ್ತು ಅಂತ ನೋಡೋದಾದ್ರೆ, ಅಪ್ ಆ್ಯಂಡ್ ಡೌನ್ ಫ್ಲೈಟ್ ಟಿಕೆಟ್ ಇರುತ್ತೆ, ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ, ಆಯ್ತಾ, ಅಕಾಮಡೇಷನ್ ಇರುತ್ತೆ, ಊಟ ತಿಂಡಿ ಇರುತ್ತೆ, ಟ್ರಾವೆಲ್ ಇನ್ಶೂರೆನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಇನ್ ಡೀಟೇಲ್ ಆಗಿ ನೋಡುವ. ಆಗಲೇ ಹೇಳ್ದಂಗೆ ಬೆಂಗಳೂರಿಂದ ವಾರಣಾಸಿ, ಗಯಾ, ಸಾರನಾಥ, ಅಯೋಧ್ಯ, ಪ್ರಯಾಗ್ರಾಜ್ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬರುವಂತಹ 5 ರಾತ್ರಿ 6 ದಿನಗಳ ಟೂರ್ ಪ್ಯಾಕೇಜ್ ಇದು. ಮೊದಲನೇ ದಿನ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಹೊರಡೋದು ಬೆಳಿಗ್ಗೆ 9:20ಕ್ಕೆ. 11 ಗಂಟೆ ಆಗಲ್ಲ ವಾರಣಾಸಿ ರೀಚ್ ಆಗ್ತು. ಅಲ್ಲಿಂದ ಸೀದಾ ಬೋಧಗಯಾ ಹೋಗ್ಬೋದಾಯ್ತಾ. ಅಲ್ಲಿ ಮಹಾಬೋಧಿ ಟೆಂಪಲ್ ನೋಡೋದು. ಸೊ ರಾತ್ರಿ ಅಲ್ಲೇ ಸ್ಟೇ ಇರುತ್ತೆ, ಬೋಧಗಯದಲ್ಲೇ ಸ್ಟೇ ಇರುತ್ತೆ, ಊಟ ತಿಂಡಿ ಎಲ್ಲ ಅಲ್ಲೇ ಇರುತ್ತೆ. ಇನ್ನು 2ನೇ ದಿನ ವಿಷ್ಣುಪಾದ ನೋಡೋಕೆ ಹೋಗೋದು ಗಯಾದಲ್ಲೇ. ಬೆಳಗ್ಗೆ ಬೇಗ ಹೋಗೋದು, ದೇವಸ್ಥಾನ ನೋಡ್ಕೊಂಡು ಬಂದಮೇಲೆ ಬ್ರೇಕ್ಫಾಸ್ಟ್ ಕೂಡ ಇರುತ್ತೆ. ಸೊ ಬ್ರೇಕ್ಫಾಸ್ಟ್ ಮುಗಿಸಿ ಆದಮೇಲೆ ಹೋಟೆಲ್ ಚೆಕ್ಔಟ್ ಆಗಿ ಸೀದಾ ವಾರಣಾಸಿ ಕಡೆ ಹೋಗೋದು. ಅಲ್ಲಿ ಹೋಟೆಲ್ ಚೆಕ್ ಇನ್ ಆಗಿ ಊಟ ಮಾಡಿಕೊಂಡು ರಾತ್ರಿ ಅಲ್ಲೇ ಸ್ಟೇ ಇರುತ್ತೆ. ಅವತ್ತು ವಾರಣಾಸಿಯಲ್ಲಿ ಅಂತ ನೋಡೋಕೆ ಇಪ್ಪೋದಿಲ್ಲ. ಫಸ್ಟ್ ಡೇಯಲ್ಲಿ ಬರೀ ಡಿನ್ನರ್ ಮಾತ್ರ ಇನ್ಕ್ಲೂಡ್ ಆಗಿರುತ್ತೆ ಬೋಧಗಯಾದಲ್ಲೇ. ಸೆಕೆಂಡ್ ಡೇಯಲ್ಲಿ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು 3ನೇ ದಿನದ ಕತೆ ನೋಡೋದಾದರೆ, ಬೆಳಗ್ಗೆ ಬೇಗ ಎದ್ದು ಕಾಶಿ ವಿಶ್ವನಾಥ ಮಂದಿರಕ್ಕೆ ಹೋಗೋದು. ಹಾಗೆಯೇ ಅನ್ನಪೂರ್ಣ ದೇವಸ್ಥಾನವನ್ನು ನೋಡೋದು ಮತ್ತು ವಾಪಸ್ ಹೋಟ್ಲಿಗೆ ಬಂದು ಬ್ರೇಕ್ಫಾಸ್ಟ್ ಮುಗಿಸೋದು. ಅಲ್ಲಿಂದ ಸೀದಾ ಸಾರನಾಥ ಹೋಗೋದಾಯ್ತಾ. ಸಾರನಾಥ ಎಲ್ಲ ನೋಡ್ಕೊಂಡು ಬರೋಷ್ಟೊತ್ತಿಗೆ ಸಂಜೆ ಆಗಿರುತ್ತೆ. ಅಲ್ಲಿಂದ ಸೀದಾ ಗಂಗಾ ಆರತಿ ನೋಡಲಿಕ್ಕೆ ದಶಾಶ್ವಮೇಧ ಘಾಟಿಗೆ ಹೋಗೋದು. ಗಂಗಾ ಆರತಿನೆಲ್ಲ ನೋಡ್ಕೊಂಡು ಆದಮೇಲೆ ಹೋಟೆಲ್ಗೆ ಹೋಗಿ ಓವರ್ ನೈಟ್ ಸ್ಟೇ ಇರುತ್ತೆ. ಡೇ 3ಯಲ್ಲೇ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು 4ನೇ ದಿನ ಹೋಟೆಲ್ ಚೆಕ್ಔಟ್ ಆಗಿ ಸೀದಾ ಅಯೋಧ್ಯೆ ಕಡೆ ಹೋಗೋದು. ಅಲ್ಲಿ ಹೋಟೆಲ್ ಚೆಕ್ ಇನ್ ಆಗೋದು ಆಯ್ತಾ. ಲಗೇಜ್ ಎಲ್ಲ ಇಟ್ಟು ರಾಮ ಮಂದಿರ ನೋಡೋಕೆ ಹೋಗೋದು ಮತ್ತು ನೆಕ್ಸ್ಟ್ ಟೆಂಪಲ್ ಹನುಮಾನ್ ಗರಿ ಕೂಡ ನೋಡೋದು. ರಾತ್ರಿ ಡಿನ್ನರ್ ಮುಗಿಸಿ ಓವರ್ ನೈಟ್ ಅಯೋಧ್ಯದಲ್ಲೇ ಸ್ಟೇ. ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಇನ್ಕ್ಲೂಡ್ ಆಗಿರುತ್ತೆ ಡೇ 4ಅಲ್ಲೇ. ಡೇ 5 ಬಗ್ಗೆ ನೋಡೋದಾದರೆ, ಬ್ರೇಕ್ಫಾಸ್ಟ್ ಮುಗಿಸಿ ಹೋಟೆಲಿಂದ ಚೆಕ್ಔಟ್ ಆಗೋದು, ಸೀದಾ ಪ್ರಯಾಗ್ರಾಜ್ಗೆ ಹೋಗೋದು. ಅಲ್ಲಿ ಹೋಟೆಲ್ ಚೆಕ್ ಇನ್ ಆಗೋದು. ಆಮೇಲೆ ಮಧ್ಯಾಹ್ನದ ಮೇಲೆ ತ್ರಿವೇಣಿ ಸಂಗಮ್ ಕಡೆ ಹೋಗೋದು ಆಯಿತಾ, ಸಂಜೆ ಹಾಗೆ. ಆಮೇಲೆ ಅಲಹಾಬಾದ್ ಪೋರ್ಟ್, ಪಾಟಲ್ಪುರಿ ಟೆಂಪಲ್ನ ನೋಡಿಕೊಂಡು ಸಂಜೆ ಹಾಗೆ ಹೋಟೆಲ್ ಬರೋದು. ಡಿನ್ನರು ಓವರ್ ನೈಟ್ ಸ್ಟೇ ಅಲ್ಲೇ ಇರುತ್ತೆ. ಡೇ 6 ಕೊನೆ ದಿನ ಬ್ರೇಕ್ಫಾಸ್ಟ್ ಮುಗಿಸಿ ಹೋಟೆಲ್ ಚೆಕ್ಔಟ್ ಆಗೋದು ಒಂದು 12 ಗಂಟೆ ಹಾಗೆ. ಅಲ್ಲಿಂದ ಸೀದಾ ವಾರಣಾಸಿಗೆ ಹೋಗೋದು. ವಾರಣಾಸಿಯಿಂದ 6 ಗಂಟೆಗೆ ಫ್ಲೈಟ್ ಇತ್ತು ಬೆಂಗಳೂರಿಗೆ. ಸೊ ಸುಮಾರು 8 ಗಂಟೆ ಆಗಲ್ಲ ಬೆಂಗಳೂರು ರೀಚ್ ಆಗ್ಬೋದು ನೀವು. ಇಲ್ಲಿಗೆ ಟೂರ್ ಎಂಡ್ ಆಗ್ತಾಯ್ತಾ. ಸೊ ಇದು 6 ದಿನಗಳ ಟೂರ್ ಐಟ್ನರಿ. ಇದರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ ನೋಡೋದಾದರೆ, ಏರ್ ಟಿಕೆಟ್ ಇರುತ್ತೆ ಎಕಾನಮಿ ಕ್ಲಾಸ್ ಬೆಂಗಳೂರು ಟು ವಾರಣಾಸಿ, ವಾರಣಾಸಿಯಿಂದ ಬೆಂಗಳೂರಿಗೆ. 5 ನೈಟ್ ಹೋಟೆಲ್ ಅಕಾಮಡೇಷನ್ ಇರುತ್ತೆ ವಿತ್ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್. AC ರೂಮ್ ಹೋಟೆಲ್. ಎಲ್ಲೂ ಕೂಡ ಲಂಚ್ ಇನ್ಕ್ಲೂಡ್ ಆಗಿರೋದಿಲ್ಲ. ಲಂಚ್ ನಿಮ್ಮ ಕಾಸ್ಟಲ್ಲೇ ಹಾಕೋಬೇಕು. ಸೊ ಅಕಾಮಡೇಷನ್ ಎಲ್ಲೆಲ್ಲ ಅಂತ ನೋಡೋದಾದರೆ, ಬೋಧಗಯಾದಲ್ಲಿ 1 ರಾತ್ರಿ, ವಾರಣಾಸಿಯಲ್ಲಿ 2 ರಾತ್ರಿ, ಅಯೋಧ್ಯದಲ್ಲಿ 1 ರಾತ್ರಿ, ಹಾಗೆಯೇ ಪ್ರಯಾಗ್ರಾಜ್ದಲ್ಲಿ 1 ರಾತ್ರಿ. ಈಗ ಸೈಟ್ ಸೀಯಿಂಗ್ಗೆ ಲೋಕಲ್ ಸುತ್ತಾಡೋಕೆಲ್ಲ AC ಗಾಡಿ ಇರುತ್ತೆ. ಗ್ರೂಪ್ ಸೈಜ್ ನೋಡಿಕೊಂಡು ಚಿಕ್ಕದು ದೊಡ್ಡದು ಗಾಡಿ ಮಾಡಿ ಕೊಡ್ತಾರೆ ಅವರೇ. ಡ್ರೈವರ್ ಅಲವೆನ್ಸ್, ಟೋಲ್, ಪಾರ್ಕಿಂಗ್ ಎಲ್ಲ ಅದರೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ನಿಮ್ಮ ಟಿಕೆಟಲ್ಲೇ. IRCTC ಟೂರ್ ಮ್ಯಾನೇಜರ್ ಪತ್ರ, ಟ್ರಾವೆಲ್ ಇನ್ಶೂರೆನ್ಸ್ ಇರುತ್ತೆ, GST ಇನ್ಕ್ಲೂಡ್ ಆಗಿರುತ್ತೆ. ಪ್ಯಾಕೇಜಿನೆಲ್ಲ ಎಕ್ಸ್ಕ್ಲೂಡ್ ಆಗಿರುತ್ತೆ ಅಂತ ನೋಡೋದಾದರೆ, ಎಂಟ್ರಿ ಫೀಸೆಲ್ಲ ಎಕ್ಸ್ಕ್ಲೂಡ್ ಆಗಿರುತ್ತೆ ಆಯಿತಾ, ಎಲ್ಲ ಎಂಟ್ರಿ ಫೀಸು. ಏರ್ ಫೇರೆಲ್ಲ ಏನಾದರೂ ಇನ್ಕ್ರೀಸ್ ಆದರೆ ಅದನ್ನು ಕೂಡ ಬೇರ್ ಮಾಡಬೇಕು. ನಿಮ್ಮ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಏನಿದ್ರು ಅದನ್ನು ಕೂಡ ಹಾಕಬೇಕು, ಮತ್ತು ಅದರ್ ಎಕ್ಸ್ಪೆನ್ಸಸ್ ಏನಾದರೂ. ಸೊ ಈ ಟೂರ್ ಇರೋದು 27 ಫೆಬ್ರವರಿ 2025ಕ್ಕೆ. ಟ್ಯಾರಿಫ್ ಬಗ್ಗೆ ನೋಡೋದಾದರೆ, ಸಿಂಗಲ್ ಆಕ್ಯುಪೆನ್ಸಿ ಅಂದರೆ ಒಂದು ರೂಮಲ್ಲಿ ಒಬ್ಬರೇ ಇಪ್ಪೋದಾದರೆ 51,950 ರೂಪಾಯಿ ಆಗುತ್ತೆ. ಡಬಲ್ ಆಕ್ಯುಪೆನ್ಸಿ ಆದರೆ 39,500. ಟ್ರಿಪಲ್ ಆಕ್ಯುಪೆನ್ಸಿ ಆದರೆ 38,600. ಅಂದರೆ ಒಂದು ರೂಮಲ್ಲಿ 3 ಜನ ಇಪ್ಪೋದಾದರೆ 38,600 ಕೊಡಬೇಕು. ಮಕ್ಕಳಿಗೆ ವಿತ್ ಬೆಡ್ ಬೇಕಾದರೆ 36,500, 5ರಿಂದ 11 ವರ್ಷದ ಮಕ್ಕಳಿಗೆ. ವಿತೌಟ್ ಬೆಡ್ ಆದರೆ 34,100 ರೂಪಾಯಿ ಆಗುತ್ತೆ. 2ರಿಂದ 4 ವರ್ಷದ ಮಕ್ಕಳಿಗೆ 19,900 ರೂಪಾಯಿ. ಸೊ ಇದಿಷ್ಟು ಟ್ಯಾರಿಫ್ನ ದರ. ಬುಕ್ಕಿಂಗ್ ಹಾಗೆ ಎನ್ಕ್ವೈರಿಗೆ ಡಿಸ್ಪ್ಲೇಲಿ ಕಾಣಿಸ್ತಾ ಇರೋ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕನೆಕ್ಟ್ ಆಗ್ಬೋದು. ಇಲ್ಲ ಅಂತಂದರೆ www.irctctourism.com ವೆಬ್ಸೈಟ್ ವಿಸಿಟ್ ಮಾಡಿ. ಅಲ್ಲಿ ಎಂಟರ್ ಒರಿಜಿನ್ ಅಥವಾ ಡೆಸ್ಟಿನೇಷನ್ ಸಿಟಿ ಅಂತ ಇರೋ ಕಡೆ ಬೆಂಗಳೂರು ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಟ್ಟರೆ ಬೆಂಗಳೂರಿಂದ ಹೊರಡೋ ಪ್ಯಾಕೇಜ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಮೊದಲಿಗೆ ಕಾಶಿ ದರ್ಶನ 15,000 ರೂಪಾಯಿದು ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ ಪ್ಯಾಕೇಜ್ ಬರುತ್ತೆ. ಈ ಪ್ಯಾಕೇಜ್ ಬಗ್ಗೆ ಡೀಟೇಲ್ಸ್ ಬೇಕಿದ್ರೆ ನಾನು ಇನ್ನೊಂದು ವಿಡಿಯೋದಲ್ಲಿದೆ ನೋಡ್ಬೋದು. ಈ ವಿಡಿಯೋದಲ್ಲಿರೋ ಪ್ಯಾಕೇಜ್ ಫ್ಲೈಟ್ ಪ್ಯಾಕೇಜ್ ಆಯ್ತಾ. ಅದರ ಹೆಸರು ಹೋಲಿ ಅಯೋಧ್ಯ ವಿತ್ ಗಯಾ, ಕಾಶಿ ಅಂಡ್ ಪ್ರಯಾಗ್ರಾಜ್. ಸೊ ಇಲ್ಲಿ ಬುಕ್ ನೌ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಟೂರ್ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. 2 ದಿನ ಇದೆ, 27 ಫೆಬ್ರವರಿಗಿದೆ, ಹಾಗೆಯೇ 24 ಮಾರ್ಚ್ಗೆ ಕೂಡ ಇದೆ. ನಿಮ್ಗೆ ಯಾವ ಡೇಟ್ ಬೇಕೋ ಆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು
ಕಂಟಿನ್ಯೂ ಅಂತ ಕೊಟ್ಟು ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿ ಪೇಮೆಂಟ್ ಮಾಡಿದ್ರೆ ಕನ್ಫರ್ಮೇಶನ್ ಟಿಕೆಟ್ ಸಿಗುತ್ತೆ ನಿಮ್ಗೆ. ಇಮೇಲ್ಗೂ ಬರುತ್ತೆ, SMS ಕೂಡ ಬರುತ್ತೆ ಮೊಬೈಲ್ಗೆ. ಕುಂಭಮೇಳಕ್ಕೆ ಹೋಗ್ಬೇಕು ಅನ್ನೋರಿಗೆ ಇದರಲ್ಲಿ ಹೋಗೋಕೆ ಆಗಲ್ಲ. ಯಾಕಂತಂದ್ರೆ ಫೆಬ್ರವರಿ 26ಕ್ಕೆ ಕುಂಭಮೇಳ ಮುಗೀತದೆ, ಶಿವರಾತ್ರಿ ದಿನ. ಇದು ಪ್ಯಾಕೇಜ್ ಇರೋದು 27ಕ್ಕೆ. ಅಲ್ಲಿ ಮಾಡಿರೋ ಅರೇಂಜ್ಮೆಂಟ್ಸ್ ಎಲ್ಲ ಹಾಗೇನೆ ಇರುತ್ತೆ, ಜೊತೆಗೆ ರಶ್ ಕೂಡ ಇರಲ್ಲ. ಆರಾಮಾಗಿ ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೋದು ತ್ರಿವೇಣಿ ಸಂಗಮದಲ್ಲಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯೂಸ್ಫುಲ್ ಅಂತ ಅನ್ಸಿದ್ರೆ ಒಂದು ಲೈಕ್, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಜೈ ಶ್ರೀರಾಮ್.